ಇಂದು ಮಧ್ಯಾಹ್ನ ಸಂಸದ ಶ್ರೇಯಸ್ ಎಂ ಪಟೇಲ್ ತಾಲೂಕಿಗೆ ಭೇಟಿ ನೀಡಿ ತಾಲೂಕಿನ ವಿವಿಧ ಇಲಾಖೆಗಳ ಅಧಿಕಾರಿಗಳನ್ನು ಸಭೆ ಕರೆದು ಕುಂದುಕೊರತೆಗಳ ಬಗ್ಗೆ, ಸಾರ್ವಜನಿಕರ ಸಮಸ್ಯೆಗಳ ಬಗ್ಗೆ ಮಾಹಿತಿ ಪಡೆದುಕೊಂಡರು. ನಂತರ ತಾಲೂಕಿನ ವಿವಿಧ ಇಲಾಖೆಗಳಿಗೆ ಸಂಬಂಧಪಟ್ಟ ನಾನಾ ಬಗೆಯ ದೂರುಗಳನ್ನು ಸ್ವೀಕರಿಸಿ ಅವುಗಳನ್ನು ಪರಿಶೀಲಿಸಿ ಸಂಬಂಧಪಟ್ಟ ಅಧಿಕಾರಿಗಳೊಡನೆ ಚರ್ಚಿಸಿ ಬಗೆಹರಿಸುವುದಾಗಿ ಭರವಸೆ ನೀಡಿದರು. ನಂತರ ತಾಲೂಕು ಆಸ್ಪತ್ರೆಗೆ ಭೇಟಿ ನೀಡಿ ಆಸ್ಪತ್ರೆಯ ಸಮಸ್ಯೆಗಳನ್ನು ಮತ್ತು ನ್ಯೂನತೆಗಳನ್ನು ಹಂತ ಹಂತವಾಗಿ ಬಗೆಹರಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡುವುದಾಗಿ ತಿಳಿಸಿ ವೈದ್ಯರ ಸಮಸ್ಯೆ ಶೀಘ್ರದಲ್ಲಿ ಬಗೆಹರಿಸುವುದಾಗಿ ಭರವಸೆ ನೀಡಿದರು. ಹಾಗೂ ತಾಲೂಕು ಆಸ್ಪತ್ರೆಯಲ್ಲಿ ಸಾರ್ವಜನಿಕರಿಗೆ ಹಾಗೂ ಆಸ್ಪತ್ರೆಗೆ ಬಂದ ರೋಗಿಗಳಿಗೆ ಹಾಗೂ ಸಂಬಂಧಿಕರಿಗೆ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆಗಾಗಿ ಅಳವಡಿಸಿರುವ ನೀರು ಶುದ್ಧೀಕರಿಸುವ ಯಂತ್ರವನ್ನು ಪರಿಶೀಲಿಸಿ ಸ್ವತಃ ಸಂಸದರು ಹಾಗೂ ಕಾಂಗ್ರೆಸ್ ಮುಖಂಡ ಹಾಗೂ ಸಕಲೇಶಪುರ ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷ ಮುರಳಿ ಮೋಹನ್ ನೀರನ್ನು ಕುಡಿದು ನೋಡಿದರು. 6ನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿ ಹಾಸನಕ್ಕೆ ಭೇಟಿ ನೀಡಲಿದ್ದು ಏನೇನು ವ್ಯವಸ್ಥೆ ಮಾಡಿಕೊಂಡಿರುವುದರ ಬಗ್ಗೆ ಮಾಹಿತಿ ಕಲೆ ಹಾಕಿದರು. ತಾಲೂಕು ಆಡಳಿತ ಕೇಂದ್ರ ಪುರಸ್ಕೃತ ಯೋಜನೆ ಮತ್ತು ಕಾರ್ಯಕ್ಷಮತೆ ಹಾಗೂ ದಕ್ಷತೆ ಹೆಚ್ಚಿಸಿಕೊಳ್ಳಲು ಸಲಹೆ ನೀಡಿದರು. ಈ ಸಂದರ್ಭದಲ್ಲಿ ಸಂಸದ ಶ್ರೇಯಸ್ ಎಂ ಪಟೇಲ್ ಹಾಗೂ ಸಕಲೇಶಪುರ ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷ ಮುರಳಿ ಮೋಹನ್, ತಾಲೂಕು ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷ ಪೃಥ್ವಿ ಜಯರಾಮ್, ತಹಸೀಲ್ದಾರ್ ಮಲ್ಲಿಕಾರ್ಜುನ್, HEO ಸುಬ್ರಹ್ಮಣ್ಯ, THO ನಿಸಾರ್ ಫಾತಿಮಾ, ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಕಿಶೋರ್ ಕುಮಾರ್, ಕಾಂಗ್ರೆಸ್ ಕಾರ್ಯಕರ್ತರ ಅಜ್ಜನಹಳ್ಳಿ ಲೋಕೇಶ್, ರಾಜಶೇಖರ್, ಹರೀಶ್ ಭರತವಳ್ಳಿ, ಟೀಕರಾಜು, ಸರ್ವರ್ ಪಾಷಾ, AG ಸಂದೇಶ, ಪಣೇಶ್ ಇನ್ನೂ ಮುಂತಾದವರ ಕಾರ್ಯಕರ್ತರು ಹಾಜರಿದ್ದರು. ಒಂದು ವರ್ಷ ಚಾನಲ್ ಹೋಗ್ತಾರೆ, ಚಾನಲ್ ಹೋಗಿದೆ ಅಂತ ಹೇಳ್ಬಿಟ್ಟು ಅಪ್ರೂವ್ ಇದು ಮಾಡಿದ್ದಾರೆ. ಮೋಸ ಮಾಡಿದ್ದಾರೆ ಸರ್, ನಮಗೆ ಗೊತ್ತಾಗಿದೆ. ಅದು ಪರಿಹಾರ ತಗೊಂಡಿದ್ರೆ ಬರುತ್ತೆ ಸರ್. ಮಾತಾಡ್ತೀರ ಬಂದು ಒಂದು ನಿಮಿಷ ಮಾತು ಆಯ್ತು ಸರ್. ಗೌರವ ಇದೆ ಸರ್, ಗೌರವ ಇದೆ ಸರ್. ಕಾರ್ಪೊರೇಷನ್ ಇಂದ ಬಾಯಿ ಅಲ್ಲ ಒಂದು ನಿಮಿಷ ಅಲ್ಲ ನೀವು ನಿಲ್ಲಿ ಸರ್ವಿಸ್ ಕೊಡೋದು ಒಂದು ವರ್ಷ ಆಗಿದೆ. ಮಾಡಿದ್ದಾರೆ ಅರ್ಧ ಗಂಟೆ ಇರುತ್ತೆ ಬಾಗ್ಲಕ್ಕೆ. ಜನರಿಗೂ ಜನಗಳಿಗೆ ವ್ಯವಸ್ಥೆ ಆಗ್ತದೆ. ದಯವಿಟ್ಟು ಗಮನ ನಾನು ನಮ್ಮ ಫ್ರೆಂಡ್ ಜೊತೆ ಇದು ಹತ್ತಾಗಿ ಬಿಡಿ, ಯಾರು ಇಲ್ಲ. ಸೊ ಹಿಂಗಿದೆ ಸರ್. ಆಮೇಲೆ ಫೋಟೋ ಥೆರಪಿ ಹಾಸನ ಕಳಿಸ್ಬೇಕಾಯ್ತಲ್ಲ ಸರ್. ಅಯ್ಯೋ ನಾನು ಹೋದ ತಿಂಗಳು ಸ್ಟೇಟಿಂದ ತರಿಸಿದೆ ಸರ್. ಮಲಗಿರಲ್ಲ ಸರ್, ಆಗಿದೆ ಮಲ್ಲಿಕ್ ಸರ್. ಇದೊಂದು ತೋರಿಸ್ತೇನೆ. ಜಸ್ಟ್ ಸಿಂಪಲ್ ಅಂತ ಅದೊಂದು ಸ್ವಲ್ಪ ಹೇಳಿ. ಜಸ್ಟ್ ಏನಾಯ್ತು ನಡೀಲಿ ಅಷ್ಟೇ. ಏನು ಇವ್ರಿಗೆ ಇಷ್ಟೆಲ್ಲ ವ್ಯವಸ್ಥೆ ಇದೆ, ಏನು ಕೊಡ್ತಿದ್ದಾರೆ ಇವರು? ಚೂರು ಚಳಿ ಜ್ವರ ಜಾಸ್ತಿನ ಆಗಲ್ಲ, ನಡೀಲಿ ಅಂತ ಎಲ್ಲರೂ ಎಲ್ಲರೂ ಹೇಳ್ತಾರೆ ಸರ್. ಪೂರ್ತಿ ಹಾಸ್ಪಿಟ್ಲು ಇದೇ ಹೇಳ್ತಾರೆ ಎಲ್ಲ. ಪ್ರತಿ ನಮ್ಮ ಒಬ್ಬರದಲ್ಲ ಸಮಸ್ಯೆ. ತಾಲೂಕು ಕಚೇರಿಗೆ ಭೇಟಿಯನ್ನು ಕೊಟ್ಟಿದ್ವಿ. ಇಲ್ಲಿ ಏನು ನಾನು ಸುಮಾರು ದಿನದಿಂದ ತಾಲೂಕು ಕಚೇರಿಗೆ ಭೇಟಿ ಕೊಡಬೇಕಿತ್ತು. ಇಲ್ಲಿ ಕೇಂದ್ರ ಪುರಸ್ಕೃತ ಯೋಜನೆಗಳ ಬಗ್ಗೆ ಏನೇನು ಆಗಿದೆ ಅನ್ನೋದನ್ನು ಮಾಹಿತಿ ಪಡೀಲಿಕ್ಕೆ, ಜೊತೆಗೆ 6ನೇ ತಾರೀಕು ಕೇಂದ್ರ ಸರ್ಕಾರದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹಾಸನ ಬರೋದ್ರಿಂದ ಅದು ಸಹ ಏನೇನು ವ್ಯವಸ್ಥೆ ಮಾಡ್ಕೊಂಡಿದ್ದೇವೆ ಅನ್ನೋ ವಿಷಯದಲ್ಲಿ ಇವತ್ತು ನಾವು ನಮ್ಮ ಸ್ಥಳೀಯ ನಾಯಕರನ್ನ ನಾವು ನಮ್ಮ ಸ್ಥಳೀಯ ಮುಖಂಡರೆಲ್ಲ ಭೇಟಿ ಕೊಟ್ಟಿದ್ದೀವಿ. ಸವಿರವಾಗಿ ಏನೇನಾಗಿದೆ ಅಂತ ತೊಗೊಂಡಿದ್ದೀವಿ. ಜೊತೆಗೆ ತಾಲೂಕು ಆಡಳಿತದ ಕೇಂದ್ರ ಪುರಸ್ಕೃತ ಯೋಜನೆಗಳನ್ನ ಇನ್ನಷ್ಟು ಇದು ಪ್ರೋಗ್ರೆಸ್ನ ಹೆಚ್ಚಿಸ್ಕೊಡಿ, ಜೊತೆಗೆ ಕಾರ್ಯಕ್ಷಮತೆ ದಕ್ಷತೆಯನ್ನು ಹೆಚ್ಚಿಸ್ಕೊಡಿ ಅನ್ನೋ ಒಂದು ವಿಷಯದಲ್ಲಿ ಚರ್ಚೆ ಆಗಿದೆ. ಜೊತೆಗೆ ಇವತ್ತು ನಾವು ತಾಲೂಕು ಕಚೇರಿಯಲ್ಲ ತಾಲೂಕು ಆಸ್ಪತ್ರೆಗೂ ಸಹ ಬಂದು ಭೇಟಿಯನ್ನು ಕೊಟ್ಟಿದೆ. ಇಲ್ಲಿ ಹಲವಾರು ನ್ಯೂನತೆಗಳಿತ್ತು, ಅದನ್ನು ಸಹ ಸರಿಪಡಿಸುವ ನಿಟ್ಟಿನಲ್ಲಿ ಬಂದು ಭೇಟಿ ಕೊಟ್ಟಿದ್ದೀವಿ. ಹಂತ ಹಂತವಾಗಿ ವೈದ್ಯರ ಸಮಸ್ಯೆ ಇದೆ, ಹಾಗೆ ಏನೇನು ಸಮಸ್ಯೆಗಳಿದೆ ನೋಡಿ ಪ್ರಯಾರಿಟಿ ವೈಸು ಅದ್ರ ಬಗ್ಗೆ ಗಮನ ಹರಿಸುವಂಥ ಕೆಲಸವನ್ನು ಮಾಡ್ತೀವಿ.